ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಂದ ಲವ್ ಲೈಟ್ ಅಂಡ್ ಗ್ರಾಟಿಟ್ಯೂಡ್. ಎಲ್ರಿಗೂ ಕಾರ್ತಿಕ ದೀಪಂ ಹಬ್ಬದ ಶುಭಾಶಯಗಳು. ಕಾರ್ತಿಕ ದೀಪಂ ಹೆಚ್ಚು ಕಡಿಮೆ ಸೌತ್ ಇಂಡಿಯಾನಲ್ಲಿ, ದಕ್ಷಿಣ ಭಾರತದಲ್ಲಿ ಆಚರಿಸೋ ಹಬ್ಬ. ದಕ್ಷಿಣ ಭಾರತದಲ್ಲೂ ತಮಿಳುನಾಡಿನಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ಈ ತಿರುವಣ್ಣಾಮಲೈ ಗಿರಿ ಏನಿದೆ, ಬೆಟ್ಟ ಏನಿದೆ, ಅದರ ತುದಿನಲ್ಲಿ ಬೃಹತ್ ಜ್ಯೋತಿಯನ್ನ ಬೆಳಗುತ್ತಾರೆ. ಅರುಣಾಚಲೇಶ್ವರನಿಗೆ ಒಂದು ನಮನವಾಗಿ. ಮತ್ತೆ ಸುಖ, ಶಾಂತಿ, ನೆಮ್ಮದಿ, ಏಳಿಗೆ, ಅಭಿವೃದ್ಧಿ, ಆರೋಗ್ಯ, ಆಯುರ್ ಎಲ್ಲವನ್ನೂ ಕೊಡುವಂತಹ ದಿನ ಈ ದಿನ ಪೂಜೆಯನ್ನ ಮಾಡಿದ್ರೆ. ಗಿರಿವಲಯ ಸುತ್ತೋದು ಕಾರ್ತಿಕ ದೀಪದ ಹೊತ್ತು ತುಂಬಾ ವಿಶೇಷ. ಹೋಗ್ಲಿಕ್ಕಾಗದಿದ್ರೆ ಅದಕ್ಕೆ ಬದಲಾಗಿ ಇದನ್ನ ಮಾಡಬಹುದು. ಸಾಲಿಗ್ರಾಮವನ್ನ ಕೈಯಲ್ಲಿ ಇಟ್ಕೊಂಡು, ಸಾಲಿಗ್ರಾಮ ಇಲ್ಲ ಅಥವಾ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಂದಾಗ ಬಿಲ್ವ ಪತ್ರೆಯನ್ನಾದ್ರೂ, ಸಾಲಿಗ್ರಾಮದ ಜೊತೆಯೇ ಬಿಲ್ವ ಪತ್ರೆಯನ್ನಾದ್ರೂ ಸರಿ ಇಟ್ಕೊಂಡು ಆರಾಮಾಗಿ ನಿಮ್ಮ ಮನೆ ಹತ್ರ ಇರೋ ಶಿವನ ದೇವಸ್ಥಾನದಲ್ಲಿ ಒಂದು ಪ್ರಕಾರವನ್ನ ಪ್ರದಕ್ಷಿಣೆ ಹಾಕಿ, ಒಂದು 3-5 ನಿಮ್ಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು. ಮತ್ತೆ ಸುಬ್ರಹ್ಮಣ್ಯನಿಗೆ ಕೂಡ ಕಾರ್ತಿಕ ದೀಪ ವಿಶೇಷ. ಸುಬ್ರಹ್ಮಣ್ಯನಿಗೆ ನಾಗರ ಕಲ್ಲೇನಿರುತ್ತೆ ಅಲ್ಲಿ ಹಸಿ ಹಾಲಿಗೆ 1 ಚಿಟಿಕೆ ಅರಿಶಿನ ಹಾಕಿ ಆ ಒಂದು ನಾಗರ ಕಲ್ಲಿಗೆ ಅಭಿಷೇಕವನ್ನ ಮಾಡಿ, ಮತ್ತೆ ಮನೆಯ ಮುಂದೆ ಮತ್ತೆ ಮನೆಯ ಸುತ್ತ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆನ ಹಾಕಿ, ಅದರಲ್ಲಿ 1 ಚೂರು ಕರ್ಪೂರವನ್ನ ಹಾಕಿ, 2 ತೊಟ್ಟು ಜೇನುತುಪ್ಪ ಹಾಕಿ ದೀಪ ಹಚ್ಚೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಂದ ದಿವೋಹಂ ಲವ್ ಲೈಟ್ ಅಂಡ್ ಗ್ರಾಟಿಟ್ಯೂಡ್.